ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಗಣ್ಯರನ್ನ ಸ್ವಾಗತ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನೇನೋ ಕೆಲವು ಕಾರ್ಯಕ್ರಮಗಳಿಗೆ ಅಮೆರಿಕದಿಂದ ಬಂದಿರತಕ್ಕಂಥ ಡೆಲಿಗೇಟ್ಸ್ನ ನಮ್ಮ ಗೌರವಾನ್ವಿತ ಕುಲಪತಿಗಳು ಎಲ್ಲ ಬಂದಿದ್ದಾರೆ. ಈಗಾಗಲೇ ಸಮಯ ಅಭಾವ ಆಗಿದ್ದರಿಂದ ನಾನು ಭಾಳ ಸಂಕ್ಷಿಪ್ತವಾಗಿ ಈ ವಿಚಾರ ತಿಳಿಸಿ ಸ್ವಾಗತ ಮಾಡಿ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಎಲ್ಲ ಥರಕ್ಕೂ ನಾವು ಸಿದ್ಧರಿರ್ತೀವಿ. ಯಾಕೆಂದರೆ ಅಣುಕು ನ್ಯಾಯಾಲಯ ಸ್ಪರ್ಧೆಯಿಂದ, ಕನ್ನಡ ರಾಜ್ಯೋತ್ಸವ ಸ್ಪರ್ಧೆಯಿಂದ ಎಲ್ಲ ಥರದ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ 1948ರ ಹಳೆ ಕಾಲೇಜಿದು ನಮ್ಮ ಪ್ರಾಂಶುಪಾಲರಾದ ದರ್ಶನ್ ಸರ್ ಅವರು ಮತ್ತು ಡೀನರಾಗಿರ್ತಕ್ಕಂಥ ಸುದೇಶ್ ಸರ್ ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಇವತ್ತು ಕನ್ನಡ ಕಲರವ 9ನೇ ಸಂಚಿಕೆಯಿಂದ ನಾವು ಈ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು, ಬಹಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಆಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಜೈಕರ್ ಎಸ್ ಎಂ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬಂದಿರ್ತಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಪರವಾಗಿ ಪೂರ್ವಕವನ್ನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಡೀನ್ ಸಾಹೇಬ್ ಡಾಕ್ಟರ್ ಸರ್ ಅವರಿಗೆ ಸಣ್ಣ ಫೆಲಿಸಿಟೇಷನ್ ಮಾಡಬೇಕಂತ ಕೇಳ್ತಾರೆ. ಸಣ್ಣ ಕರ್ನಾಟಕ ರಾಜ್ಯಕ್ಕೆ ವೈದ್ಯ ಮತ್ತು ದಂತ ಸಂಘ ಅಮೆರಿಕದಿಂದ ಅವರು ಬಂದಿರತಕ್ಕಂಥ ಬಹಳ ಸಂತೋಷದ ವಿಚಾರ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಇನ್ನೊಂದು ಬಹಳ ಸಂತೋಷ ವಿಚಾರ. ಅವರಿಗೆ ನಮ್ಮ ವಿ ಸಿ ಸಾಹೇಬರು ಮತ್ತು ಚಲನಚಿತ್ರ ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಗೀತಾ ಇದರಲ್ಲಿ ಪ್ರಸಿದ್ಧಿಯಾಗಿ ಬಂದಂಥವರು ನಮ್ಮ ರವಿ ಬೆಳಗೆ ಸಾಹೇಬ್ರ ಅಳಿಯ ಮತ್ತು ಭಾಳ ಪ್ರೀತಿಯ ಕಿಟ್ಟಿಯವರು ನಮ್ಮ ಜೊತೆಲಿದ್ದಾರೆ. ನಾನು ಭಾಳ ಕೇಳ್ಕೊಂಡಾಗ ಬರೀ ಒಂದು ಕಾಲಲ್ಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಬೇಕು.
ಮಾಜಿ ಡೀನ್ರಾಗಿ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಮತ್ತೆ ಆರ್ಮಿ ಕಾಲೇಜಿನ ಬಹಳ ಅಭಿವೃದ್ಧಿಪಡಿಸಿದಲ್ಲಿ ಅವರ ಒಂದು ಪಾತ್ರ ಅದ್ವಿತೀಯ. ಹಿರಿಯರಾಗಿರ್ತಕ್ಕಂಥ ಅವರಿಗೆ ನಮ್ಮ ವೆಂಕಟ ಸಾಹೇಬರು ಎಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ತಾರೆ. KS ಆಫೀಸರು, ಉಪವಿಭಾಗಾಧಿಕಾರಿಗಳು ಅವರನ್ನು ಯಾಕೆ ಕರೆಸ್ತು ಅಂತಂದ್ರೆ, ಒಂದು ಯುವಕರ ಪ್ರತಿಭೆ, ಯುವ KS ಅಧಿಕಾರಿಗಳು ನಮ್ಮ ಮತ್ತು ಕನ್ನಡ ಪ್ರೇಮಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಎಲ್ಲಾ ವಿಶ್ವವಿದ್ಯಾಲಯ ಕಾಲೇಜು ವಿದ್ಯಾರ್ಥಿಗಳ ಒಂದು ಸ್ಫೂರ್ತಿ ಅಂತ ಹೇಳ್ತಾ ಅವ್ರಿಗೂ ಕೂಡ ನಮ್ಮ ಕುಲಪತಿಗಳು ಮತ್ತು ಡೀನ್ಗಳು ಮತ್ತು ಪ್ರಾಂಶುಪಾಲರು ಸ್ನೇಹಿತರು, ಸರಳ ಚಂದ್ರನಿಗೆ ವ್ಯಕ್ತಿತ್ವ ಬಹಳ ನಮ್ಮ ಕಾಲೇಜ್ ಬಗ್ಗೆ ಅಪಾರವಾದ ಪ್ರೀತಿಯನ್ನ ವ್ಯಕ್ತಪಡಿಸ್ತವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ತಂದಿದೆ. ನಮ್ಮ ಕುಲಪತಿಗಳು ಮತ್ತು ಎಲ್ಲರೂ ಸೇರಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿದೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ